ನಮಸ್ಕಾರ. ರಿಯಲ್ ಸ್ಟಾರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ನಾಡಿನ ರೈತರಿಗೆ ಸಹಕಾರ ನೀಡಬೇಕು ಅನ್ನುವಂಥ ಸದುದ್ದೇಶದಿಂದ ಆರಂಭ ಆಗುತ್ತೆ ಶಿವ ಇರಿಗೇಷನ್ ಸಿಸ್ಟಮ್. ರವೀಶ್ ಕೆಪಿ ಅವರು ಇದನ್ನ ಆರಂಭ ಮಾಡ್ತಾರೆ. ಕೇವಲ ಕರ್ನಾಟಕ ಅಲ್ಲ, ಇತರ ದಕ್ಷಿಣ ಭಾರತದ ರಾಜ್ಯಗಳಿಗೂ ಕೂಡ ಇದನ್ನ ತಲುಪಿಸಿ ಯಶಸ್ವಿಯಾಗಿದ್ದಾರೆ. ರವೀಶ್ ಕೆಪಿ ಇವರು ಶಿವ ಇರಿಗೇಷನ್ ಸಿಸ್ಟಮ್ ಸಹ ಸಂಸ್ಥಾಪಕರು. ಇವರ ಕಂಪನಿ ರೈತರ ಪಾಲಿನ ಬೆಳಕಾಗಿದೆ. ಗುಬ್ಬಿ ತಾಲೂಕಿನ ಮುದಿಗೆರೆಯವರಾದ ಇವರು ದಕ್ಷಿಣ ಭಾರತದ ಹಲವು ರಾಜ್ಯಗಳಿಗೆ ತಮ್ಮ ಕಂಪನಿಯ ಉತ್ಪನ್ನಗಳನ್ನ ತಲುಪಿಸುತ್ತಿದ್ದಾರೆ. ಇವರ ಸಂಸ್ಥೆಯಿಂದ ಸುಮಾರು 100 ಪ್ರಾಡಕ್ಟ್ಗಳು ತಯಾರಾಗ್ತಾ ಇವೆ. ಸಿಬ್ಬಂದಿಯೇ ತಮ್ಮ ಬಲ ಎನ್ನುವ ಇವರು 300 ಜನರಿಗೆ ಉದ್ಯೋಗ ನೀಡಿದ್ದಾರೆ. ಆರಂಭದಲ್ಲಿ 3 ಲಕ್ಷ ವರಮಾನವೂ ಇರಲಿಲ್ಲ, ಆದ್ರೀಗ ಕೋಟಿ ದುಡಿದಿದ್ದಾರೆ. ರೈತರ ನಂಬಿಕೆ ನಮಗೆ ಶಕ್ತಿ ಎನ್ನುತ್ತಾರೆ. ಇವರಿಗೆ ಜಿ ಕನ್ನಡ ನ್ಯೂಸ್ ರಿಯಲ್ ಸ್ಟಾರ್ಸ್ ಅವಾರ್ಡ್ ನೀಡೋಕೆ ನಾವು ಹೆಮ್ಮೆ ಪಡುತ್ತೇವೆ. ಇವತ್ತು ಸ್ವತಃ ರವೀಶ್ ಕೆಪಿ ಅವರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ಶಿವ ಇರಿಗೇಷನ್ ಸಿಸ್ಟಮ್ ಅನ್ನ ಆರಂಭ ಮಾಡ್ತೀರಿ, ರೈತರ ಬದುಕಲ್ಲಿ ಬೆಳಕನ್ನು ತಂದಿದ್ದೀರಿ. ಏನು ಪ್ರೇರಣೆ ಆಯಿತು? ಯಾವ ಉದ್ದೇಶಕ್ಕಾಗಿ ನೀವು ಈ ಒಂದು ಪ್ರಾಜೆಕ್ಟ್ ಅನ್ನು ಕೈಗೆತ್ಕೊಂಡಿದ್ದು? ಮೇಡಮ್, ಬೇಸಿಕಲಿ ನಾವು ಅಗ್ರಿಕಲ್ಚರ್ ಕುಟುಂಬದಿಂದ ಬಂದವರು. ಇಂಡಸ್ಟ್ರಿ ಸ್ಟಾರ್ಟ್ ಮಾಡಬೇಕು ಅಂತ ನಮಗೆ ಐಡಿಯಾ ಕಡಿಮೆನೇ ಇತ್ತು. ಆದರೂ ನಮ್ಮ ಅಣ್ಣ ಫುಲ್ ಸಪೋರ್ಟ್ ಮಾಡಿದ್ರು, ಭರತ್ ಕೆಪಿ ಅಂತ. ನಾನು ಫುಲ್ಲು ಐಡ್ಲಾಗೆ ಅಂದರೆ ಏನು ಕೆಲಸ ಇಲ್ದಲೇ ಇದ್ದೆ. ಓಕೆ. ಆ ಟೈಮಲ್ಲಿ ನಮ್ಮ ಅಣ್ಣ ಮತ್ತು ನಮ್ಮ ತಂದೆ ಇನ್ಸ್ಪಿರೇಷನ್ ಕೊಟ್ಟರು, ಏನಾರು ಮಾಡಿ ಅಂತ. ಆ ಟೈಮಲ್ಲಿ ಫ್ರೆಂಡ್ಸ್ ಸಹಕಾರದಿಂದ ನಾವು ಎಲ್ಲ ಜೊತೆ ಮಾಡಿ ಲ್ಯಾಟ್ರಲ್ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದ್ವು. ಅದು 3 ವರ್ಷ ಪ್ರಾಡಕ್ಟೇ ತೆಗಿಯೋಕ್ಕೆ ಬರಲಿಲ್ಲ. ನಮ್ಮ ಯಾರು ಟೆಕ್ನಿಕ್ ಸ್ಕಿಲ್ಡ್ ಪರ್ಸನ್ ಇರಲಿಲ್ಲ, ಯಾರೂ ಇರಲಿಲ್ಲ. ಹೆಂಗೋ ಸ್ಟಾರ್ಟಾಗಿ ಆಮೇಲೆಲ್ಲ ಕ್ಲಿಕ್ಕಾಗಿ ಇವತ್ತು ಆಲ್ಮೋಸ್ಟ್ 40,000 ರೈತರಿಗೆ ರೀಚ್ ಮಾಡಿದ್ವಿ ಮೇಡಮ್ ಪ್ರಾಡಕ್ಟ್. ಶಿವ ಇರಿಗೇಷನ್ 2015 ಸ್ಟಾರ್ಟ್ ಆಗಿದ್ದು, 15-16 ಆರಂಭ ಮೊದಲು ಎಲ್ಲಿ? ತುಮಕೂರೇ ಆರಂಭ ಮಾಡಿ? ಅಲ್ಲೇ ಮೇಡಮ್, ಗುಬ್ಬಿನಲ್ಲೇ. ಗುಬ್ಬಿ ತಾಲೂಕು, ಅಲ್ಲೇ ಆರಂಭ ಮಾಡಿದೆ ಮೇಡಮ್, ಗುಬ್ಬಿ ತಾಲೂಕಲ್ಲೇ. ಓಕೆ. ಯಾವುದಾದ್ರೂ ಒಂದು ಹೊಸ ಪ್ರಾಜೆಕ್ಟ್ ಅನ್ನು ಕೈಗೆತ್ಕೋಬೇಕು ಅಂದಾಗ ಮೊದಲೇ ನೀವು ಹೇಳ್ತಾ ಇದ್ರಿ ಕೈಯಲ್ಲಿ ಕೆಲಸ ಇರಲಿಲ್ಲ. ಇಂಥ ಸಂದರ್ಭದಲ್ಲಿ ಅಷ್ಟು ಸುಲಭ ಅಲ್ಲ, ಸವಾಲುಗಳು ಸಿಕ್ಕಾಪಟ್ಟೆ ಇರುತ್ತೆ. ಏನೇನು ಸವಾಲುಗಳು ನಿಮ್ಮನ್ನು ನೀವು ಎದುರಿಸಿದ್ರಿ ಅಂತ? ಫಸ್ಟ್ಲಿ ಹೇಳಬೇಕು ಅಂದರೆ ಕಂಪಲ್ಸರಿ ಫೈನಾನ್ಸ್ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಹೌದು, ಫಸ್ಟ್ ಪ್ರಾಬ್ಲಮ್ಮೇ ಅದು. ನೆಕ್ಸ್ಟ್ ಪ್ರಾಬ್ಲಮ್ಮು ಪ್ರಾಡಕ್ಟ್ ಬಗ್ಗೆ ಯಾರಿಗೂ ಮಾಹಿತಿ ಇರಲ್ಲ. ನಮ್ಮ ಪ್ರಾಡಕ್ಟ್ ಬಗ್ಗೆ ಫಸ್ಟ್ ಏನು ಮಾಡ್ತಾರೆ, ಎಲ್ಲ ಕನ್ಸ್ಯೂಮರ್ಸು ಅಷ್ಟೇ ಕ್ವಾಲಿಟಿ ಪ್ರಾಡಕ್ಟ್, ಬ್ರ್ಯಾಂಡೆಡ್ ಪ್ರಾಡಕ್ಟ್ ಅಂತಲೇ ರೀಚ್ ಮಾಡ್ತಿರ್ತಾರೆ. ಬ್ರ್ಯಾಂಡಲ್ಲಿ ಏನು ಬಂದರೂ ಓಕೆ, ಬಟ್ ಬ್ರ್ಯಾಂಡ್ ಇರಬೇಕು ಅಂತಾರೆ. ನಮ್ದು ಯಾರು ಫಸ್ಟ್ ಲೈಕ್ ಮಾಡಲ್ಲ. ಆಮೇಲೆ ನಾವು ಹೆಂಗೋ ಮಾಡಿ ರೈತರು ಸಪೋರ್ಟ್ ಮಾಡಿದ್ರು ತುಂಬ. ನಾವು ಫಸ್ಟ್ ಕೊಟ್ಟು ರೈತರುಗಳೆಲ್ಲ ಪಕ್ಕದ ರೈತರುಗಳ್ಗೆ ಹೇಳೋದು, ಇದು ಪ್ರಾಡಕ್ಟ್ ಚೆನ್ನಾಗಿದೆ ತಾಳಿ, ನೀವು ಎಲ್ಲ ಕ್ವಾಲಿಟಿಗಿನ ಇದು ಬೆಸ್ಟ್ ಕ್ವಾಲಿಟಿ ಇದೆ, ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಒಬ್ಬರು ರೈತರು ಇನ್ನೊಬ್ಬರಿಗೆ ಹೇಳಿ ಬ್ರ್ಯಾಂಡ್ ಆಯ್ತು ಮೇಡಮ್. ಓಕೆ. ರೈತರು ಅನ್ನುವಂಥ ವಿಚಾರವನ್ನು ನೀವು ಯಾಕೆ ತೊಗೊಂಡ್ರಿ ಅಂತ? ಯಾಕಂದರೆ ಬಹುತೇಕ ಏನಾಗ್ಬಿಡುತ್ತೆ, ಏನಾದರೂ ಬಿಸ್ನೆಸ್ ಮಾಡಬೇಕು ಅಂದಾಗ ಬೇರೆ ಬೇರೆ ಆಲೋಚನೆಗಳು ಬರ್ತವೆ. ಬಟ್ ರೈತರಿಗೆ ಬೇಕಾದಂಥ ಪ್ರಾಡಕ್ಟನ್ನೇ ಒದಗಿಸ್ಬೇಕು ಅಂತ ನಿಮ್ಗೆ ಯಾಕೆ ಅನ್ನಿಸ್ತು? ನಾವು ಆಲ್ರೆಡಿ ರೈತ ಕುಟುಂಬದಿಂದಲೇ ಬಂದಿದ್ದು. ರೈತ ಕುಟುಂಬದಲ್ಲಿ ಡ್ರಿಪ್ಪು ನಮ್ಮದು ಪ್ರಾಡಕ್ಟ್ ಎಷ್ಟು ಇಂಪಾರ್ಟೆಂಟ್ ಅಂತಂದು ನಮಗೆ ಅಲ್ಲಿಂದನೇ ಗೊತ್ತಾಗಿದ್ದು ಮೇಡಮ್. ಹಂಗಾಗಿ ನಾವು ರೈತರಿಗೆ ಯೂಸ್ ಮಾಡೋದು ಏನಾದ್ರು ಮಾಡಬೇಕು ಅಂತ ಹೇಳಿ ಈ ವಿಚಾರಕ್ಕೆ ಹೆಚ್ಚು ಒತ್ತು ಕೊಟ್ಟು ಮೇಡಮ್. ಇವತ್ತು ಶಿವ ಇರಿಗೇಷನ್ ಸಿಸ್ಟಮ್ ಗುಬ್ಬಿಯಿಂದ ಆರಂಭ ಆಯಿತು. ಎಲ್ಲೆಲ್ಲಿ ತಲುಪಿದ್ದೀರಿ ಸರ್? ಯಾವೆಲ್ಲ ರಾಜ್ಯಗಳನ್ನು ತಲುಪಿದ್ದೀರಿ? ನಮ್ಮದು ಫಸ್ಟ್ ಬೇಸಿಕಲಿ ಕರ್ನಾಟಕದಲ್ಲೇ ಸ್ಟಾರ್ಟ್ ಆಯ್ತು ಮೇಡಮ್. ಫಸ್ಟ್ 2015-16 ಗುಬ್ಬಿ ಮಾತ್ರ ಸೀಮಿತವಾಯಿತು ಮೇಡಮ್. ಟಿಲ್ ಇಲ್ಲಿವರೆಗೂ 5 ಸ್ಟೇಟಲ್ಲಿ ಐತೆ ಮೇಡಮ್. ಕರ್ನಾಟಕ, ತಮಿಳ್ನಾಡು, ತೆಲಂಗಾಣ, ಆಂಧ್ರ, ಕೇರಳ ಮೇಡಮ್. ಡೈರೆಕ್ಟಾಗಿ ರೈತರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದಾ? ಸೌಲಭ್ಯಗಳನ್ನು ಕೊಟ್ಟಿದ್ದೀರಾ? ಮಾಡ್ಬೋದು ಮೇಡಮ್. ಇವತ್ತು ನಮ್ಮ ಪ್ರಾಡಕ್ಟ್ ಆಗಲಿ ಎಲ್ಲ ಆಗಲಿ ಒಂದು 40% ಡೈರೆಕ್ಟ್ರ್ ಮೇಡಮ್ ಕಾಂಟ್ಯಾಕ್ಟ್ ಮಾಡೋದು. ರೈತರು ಡೈರೆಕ್ಟಾಗೇ ಬಂದು ಕಾಂಟ್ಯಾಕ್ಟ್ ಮಾಡ್ತಾರೆ. ಈಗ 2015ಕ್ಕೂ ಪೂರ್ವದಲ್ಲಿ ನೀವೇನು ಮಾಡ್ತಾ ಇದ್ರಿ?
ಇದೊಂದು ಬಿಸ್ನೆಸ್ ಓರಿಯೆಂಟೆಡ್ ಸರ್ವಿಸೇ ಆಗಿರೋದ್ರಿಂದಾಗಿ ಅದಕ್ಕೆ ಶಿಫ್ಟ್ ಮಾಡಬೇಕು ಅನ್ನೋದಾದ್ರೆ ಸಹಜವಾಗಿ ನಿಮ್ಮ ಬ್ಯಾಕ್ಗ್ರೌಂಡಲ್ಲಿ ಏಳು ಬೀಳುಗಳನ್ನು ಖಂಡಿತ ಕಂಡಿರ್ತೀರಿ, ಅದ್ರ ಬಗ್ಗೆ ತಿಳಿಸ್ಕೊಡ್ಬೋದಾ? ಮೇಡಮ್ ನಾವು ಫಸ್ಟು 2019 JCP ಬರುತ್ತಲ್ಲ ಆ ಫೀಲ್ಡಲ್ಲಿ ಎಂಟ್ರಿ ಆಗಿದ್ದು. 2012ವರೆಗೂ ಫುಲ್ ಲಾಸಲ್ಲಿತ್ತು ಮೇಡಮ್, ಫುಲ್ ಲಾಸ್ ಇದ್ದು. ಆಮೇಲೆ 13ಇಂದ 16ವರೆಗೂ ಟ್ರಾನ್ಸ್ಫಾರ್ಮರ್ ರಿಪೇರಿ ಮಾಡ್ಕೊಂಡಿದ್ದು. ಅದೇ ಡಿಸ್ಟ್ರಿಬ್ಯೂಟೆಡ್ ಟ್ರಾನ್ಸ್ಫರ್ ಬರುತ್ತಲ್ಲ KB, ಅದರಲ್ಲಿ ರಿಪೇರಿ ಮಾಡ್ಕೊಂಡಿದ್ದು. ಆಮೇಲೆ ಅಗ್ರಿಕಲ್ಚರ್ನು ಮಾಡ್ತಾಯಿದ್ದು. ಆವಾಗ ಡ್ರಿಪ್ಪಿಗೆ ಎಂಟ್ರಿ ಆಗಬೇಕು ಅಂತ ಎಂಟ್ರಿ ಆಗಿದ್ದು ಮೇಡಮ್. ಏನಾದರೂ ನಾಲೆಜ್ ಇತ್ತಾ? ಇಲ್ಲ ಮೇಡಮ್, ಝೀರೋ ನಾಲೆಡ್ಜ್ ಇತ್ತು ಡ್ರಿಪ್ ಬಗ್ಗೆ ಸ್ಟಾರ್ಟಿಂಗ್. ಅಧ್ಯಯನ ಹೆಂಗೆ ಸ್ಟಾರ್ಟ್ ಮಾಡಿದ್ರಿ? ಯಾರು ಸಪೋರ್ಟ್ ಮಾಡಿದ್ರು? ಎಲ್ಲಿಂದ ಇನ್ಫಾರ್ಮೇಶನ್ ತೊಗೊಂಡ್ರಿ? ಅಧ್ಯಯನ ಇದು ಮಾಡಲೇಬೇಕು ಅಂತ ಹೊರಟು ಮೇಡಮ್. ಆಮೇಲೆ 3 ವರ್ಷ ಫುಲ್ ಟ್ರಯಲ್ ಆ್ಯಂಡ್ ಎರರ್ ಮಾಡ್ದೆ ಮೇಡಮ್. 15ಇಂದ 17ವರೆಗೂ ಬರೀ ಟ್ರಯಲ್ ಆ್ಯಂಡ್ ಎರರ್ ಮಾಡ್ದೆ ಮೇಡಮ್. ಅಲ್ಲಿಂದ ಸ್ವಂತ ಅಧ್ಯಯನ ಮಾಡ್ದಂಗೆ ಆಯ್ತು ಮೇಡಮ್. ಹೇಗಿದ್ದಾಗ ಕುಟುಂಬದಲ್ಲಿ ವಾತಾವರಣ? ಏನೋ ಮಾಡೋದಕ್ಕೆ ಹೊರಟಿದ್ದೀರಾ, ಮಾಡಿ ಮುನ್ನುಗ್ಗಿ ಅಂತಾನೆ? ಏನು ಮಾಡೋದಕ್ಕೆ ಹೊರಟಿದ್ದೀರಾ, ಬೇಡ ಕೈ ಬಿಡಿ ಅಂತಾನೆ? ಕೈ ಬಿಡಿ ಅಂತ ಯಾರೂ ಹೇಳಲಿಲ್ಲ ಮೇಡಮ್. ಏನೇ ಆಗಲಿ ನಾವು ಸಪೋರ್ಟ್ ಮಾಡ್ತೀವಿ ಅಂತಲೇ ಅಣ್ಣ, ನಮ್ಮ ತಂದೆ ಫುಲ್ ಸಪೋರ್ಟ್ ಮಾಡಿದ್ರು ಮೇಡಮ್. ಓಕೆ. ಕುಟುಂಬದಲ್ಲಿ ಯಾರೆಲ್ಲ ಇದ್ದೀರಿ? ಯಾವ ರೀತಿಯ ಸಹಕಾರ ಅನ್ನೋದು ನೀಡ್ತಾ ಇದ್ದಾರೆ ಇವತ್ತಿನವರೆಗೂ ಕೂಡ? ಇವತ್ತು ನಾವು 3 ಜನ ಅಣ್ಣ ತಮ್ಮಂದಿರು ಮೇಡಮ್. ಫುಲ್ ಕುಟುಂಬದವರೆಲ್ಲ ಇವತ್ತು ಸಪೋರ್ಟ್ ಮಾಡ್ತಾರೆ ಮೇಡಮ್, ಅವತ್ತಿಂದನೂ ಇವತ್ತಿವರೆಗೂ. ಓಕೆ. ಇನ್ನು ನಿಮ್ಮ ಶಿವ ಇರಿಗೇಷನ್ ಸಿಸ್ಟಮ್ ಬಗ್ಗೆ ಬರೋದಾದರೆ ಏನೆಲ್ಲ ಪ್ರಾಡಕ್ಟ್ ಲಭ್ಯವಾಗುತ್ತೆ ರೈತರಿಗೆ? ಇದು ಹೆಂಗೆ ಸಹಕಾರಿ ಅಂತ? ಮೇಡಮ್ ಮೇಜರ್ ಬಂದು ಇವತ್ತಿನ ಡ್ರಿಪ್ ಇದೆ, ಫುಲ್ ಡ್ರಿಪ್ಪಲ್ಲಿ ಎಲ್ಲ ಐತೆ. ರೈನ್ ಟೇಪು, ಫ್ಲ್ಯಾಟ್ ಡ್ರಿಪ್ಪು, ಆನ್ಲೈನು, ಇನ್ಲೈನು. ಆಮೇಲೆ ಪ್ಲಸ್ ಲಾಸ್ಟ್ ಇಯರಿಂದ ಸೋಲಾರ್ ಆಗ್ತಾಯಿದ್ವಿ ರೈತರಿಗೆ, ಬೋರ್ವೆಲ್ಗೆ. ಆಮೇಲೆ ಸೌತ್ ಇಂಡಿಯಾದಲ್ಲಿ 800 mm HDP ನಮ್ಮದೇ ಮೇಡಮ್ ಇರೋದು ಮ್ಯಾನುಫ್ಯಾಕ್ಚರಿಂಗು. ಸೌತ್ ಇಂಡಿಯಾದಲ್ಲೇ ಯಾರ್ದು ಇಲ್ಲ. ರೈಟ್. ಸಹಜವಾಗಿ ರೈತರೇ ಆಗಿರಲಿ ಅಥವಾ ಯಾರೇ ಆಗಿದ್ರು, ನೀವು ಆರಂಭದಲ್ಲಿ ಒಂದು ಮಾತನ್ನು ಹೇಳಿದ್ರೆ ಕ್ವಾಲಿಟಿ ಕೇಳ್ತಾರೆ ಅಂತ. ದಿ ಬೆಸ್ಟ್ ಅನ್ನೋದನ್ನು ಕೊಡೋದಕ್ಕೆ ನೀವು ಹೆಂಗೆ ಎಫರ್ಟ್ ಹಾಕ್ತೀರಿ? ನಾವು ರೈತರು ಫೀಲ್ಡಿಗೆ ಹೋಗಿ ಇನ್ಸ್ಟಾಲ್ ಮಾಡಿ ಅವ್ರಿಗೆಲ್ಲ ತೋರಿಸಿ ಗೈಡ್ ಮಾಡಿ ಎಲ್ಲ ನಾವೇ ಖುದ್ದಾಗಿ ಹೋಗಿ ರೈತರ ಜಮೀನಲ್ಲಿ ಇನ್ಸ್ಟಾಲ್ ಮಾಡಿ ಎಲ್ಲ ಅವ್ರಿಗೆ ತೋರಿಸಿ ಯಾವ ಥರ ಯೂಸ್ ಮಾಡಬೇಕು ಏನು ಎಲ್ಲ ನಾವೇ ಗೈಡ್ ಮಾಡಿ ರೈತರಿಗೆ ಹಿಂದೆ ಇದ್ದಿದ್ದಕ್ಕೂ ಇದಕ್ಕೂ ಕಂಪೇರ್ ಮಾಡಿದ್ಮೇಲೆ ಅವರೇ ಒಪ್ಪೋರು ಮೇಡಮ್ ಕ್ವಾಲಿಟಿ ಎಲ್ಲ. ನಿಮ್ಮ ತಂಡದಲ್ಲಿ ಯಾರೆಲ್ಲ ಇದ್ದಾರೆ? ನಮ್ಮ ತಂಡದಲ್ಲಿ ಟೋಟಲ್ 300 ಮೆಂಬರ್ ಕೆಲಸ ಮಾಡ್ತಾರೆ ಮೇಡಮ್ ಟುಡೇ ಡೈರೆಕ್ಟ್. ಓಕೆ ಓಕೆ ಓಕೆ. ಸೊ ಈಗೇನೇ ರೈತರು ಕಾಂಟ್ಯಾಕ್ಟ್ ಮಾಡಿದ್ರು ಕೂಡ ನಿಮ್ದೊಂದು ತಂಡ ಹೋಗುತ್ತೆ, ರೈತರಿಗೆ ಅದ್ರ ಬಗ್ಗೆ ತಿಳಿಸ್ಕೊಡುತ್ತೆ. ಏನಾದರೂ ಮಾನಿಟರ್ ಮಾಡ್ತೀರಾ? ಏನಾದರೂ ವ್ಯತ್ಯಾಸ? ಹಾಂ ಮೇಡಮ್, 24/7 ಯಾವಾಗಲಾದ್ರೂ ಕಾಲ್ ಬರಲಿ, ಅಟೆಂಡ್ ಮಾಡಿ. ಏನಾದ್ರು ಪ್ರಾಬ್ಲಮ್ ಇದ್ದರೆ ವಿತಿನ್ 24 ಅವರ್ಗೆ ಸಾಲ್ವ್ ಮಾಡಿಕೊಡ್ತಿದ್ದೀವಿ. ಓಕೆ. ಒಂದೊಂದೇ ಪ್ರಾಡಕ್ಟ್ ಬಗ್ಗೆ ನೋಡೋದಾದರೆ, ಈಗ ಟ್ರ್ಯಾಕ್ಟರ್ ಡ್ರಾನ್ ಕಲ್ಟಿವೇಟರ್ ಸ್ಪ್ರಿಂಗ್ ರಹಿತ ಡಿಜಿಟ್ 9 ಟೈಮ್ಸ್ ಅಂತ ಹಾಕೊಂಡಿದ್ರಿ. ಏನಿದು, ಹೆಂಗೆ ಕೆಲಸ ಮಾಡುತ್ತೆ? ಇದು ಕಲ್ಟಿವೇಶನ್ ಮಾಡಕ್ಕೆ ಯೂಸ್ ಮಾಡ್ತಾರೆ ಮೇಡಮ್ ರೈತರು. ಉಳುಮೆ ಮಾಡಕ್ಕೆ ಯೂಸ್ ಮಾಡ್ತಾರೆ. ಅದರಲ್ಲೇ ಅವೆಲ್ಲ ವೆರೈಟಿ ಒಂದೊಂದು ತಾಲೂಕು ಒಂದೊಂದು ಯಾವ್ಯಾವ್ದು ಬೆಳೆ ಬೆಳಿತಾರೋ ಆ ಬೆಳೆಗೆ ಅನುಗುಣವಾಗಿ ಯೂಸ್ ಮಾಡ್ತಾರೆ. ಭೂಮಿ ಹೆಂಗಿರುತ್ತೆ ಅನ್ನೋದ್ರ ಮೇಲೂ ಡಿಪೆಂಡ್ ಆಗುತ್ತೆ ಇದು? ಆಗುತ್ತೆ ಮೇಡಮ್. ಮೇನ್ ಬೆಳೆ ಮೇಡಮ್, ಯಾವ ಬೆಳೆ ಬೆಳಿತಾರೆ ಅಂತ ಇರುತ್ತೋ ಆ ಬೆಳೆಗೆ ಯಾವ್ದು ಬೇಕು, ಎಷ್ಟು ಕಲ್ಟಿವೇಶನ್ ಬೇಕು, ವೀಡ್ ಜಾಸ್ತಿ ಬಂದರೆ ವೀಡ್ ಕಟ್ರ್ಗಳು ಇವೆಲ್ಲ ಯೂಸ್ ಮಾಡ್ತಾರೆ. ಇದ್ರ ಜೊತೆಗೆ ಇನ್ನೂ ಹಲವಾರು ಪ್ರಾಡಕ್ಟ್ಗಳಿದೆ. ಟ್ರ್ಯಾಕ್ಟರ್ ಚಾಲಿತ ರೋಟಾವೇಟರ್, ಇದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ. ರೋಟೋವೇಟರ್ ಆಲ್ಮೋಸ್ಟ್ ಮೇಜರ್ ಯೂಸ್ ಮಾಡೋದೇ ವೀಡ್ ಕಂಟ್ರೋಲ್ ಮಾಡೋಕ್ಕೆ. ಭೂಮಿ ಜಾಸ್ತಿ ರೋಟೋವೇಟ್ರಲ್ಲಿ ಬೇರೆ ಯಾವುದು ಕಟ್ಟಾಗಲ್ಲ, ಬರೀ ವೀಡ್ ಮಾತ್ರ ಕಂಟ್ರೋಲ್ ಆಗುತ್ತೆ ಮೇಡಮ್. ಟ್ರ್ಯಾಕ್ಟರ್ ಚಾಲಿತ ರೋಟಾವೇಟರ್ 2035 BHP 6 ಅಡಿವರೆಗೆ ಅಂತಿದೆ. ಇದು ಹೆಂಗೆ ಕೆಲಸ ಮಾಡುತ್ತೆ? ಅದೇ ಬೇಸಿಸ್ ಅನ್ನೋ ಬೆಳೆ ಮೇಡಮ್. ಕೆಲವು 6 ಅಡಿ 4 ಅಡಿ 5 ಅಡಿ ಇದೆಲ್ಲ ಒಂದು ಮರದಿಂದ ಇನ್ನೊಂದು ಮರಕ್ಕೆ ಡಿಸ್ಟೆನ್ಸ್ ಇರುತ್ತಲ್ಲ, ಅದು ಚಿಕ್ಕದಿದ್ರೆ ಚಿಕ್ಕದು ಯೂಸ್ ಮಾಡ್ತಾರೆ, ದೊಡ್ಡದಿದ್ರೆ ದೊಡ್ಡದು ಯೂಸ್ ಮಾಡ್ತಾರೆ. ಓಕೆ. ಪವರ್ ವೀಡರ್ ಎಂಜಿನ್, ಇದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ. ಪವರ್ ವೀಡರ್ ಚಿಕ್ಕದು ತರಕಾರಿ ಒಳಗಡೆ ಯೂಸ್ ಮಾಡ್ತಾರೆ ಮೇಡಮ್, ವೀಟ್ ತೆಗಿಯಕ್ಕೆ ಜಾಸ್ತಿ. ರೈಟ್. ಅದು ಹೆಂಗೆ ಕೆಲಸ ಮಾಡುತ್ತೆ? ಯಾವ ಥರ? ಅದು ಯಾವುದೇ ತರಕಾರಿಗೆ ಸಮಸ್ಯೆ ಆಗ್ದಂಗೆ ವೀಡು ತೆಗಿತೈತೆ ಮೇಡಮ್. ರೈಟ್. ಇನ್ನೂ ಕೂಡ ಬಹುತೇಕ ರೈತರು ತಮ್ಮ ಕೃಷಿ ಚಟುವಟಿಕೆಯಲ್ಲಿ ವಿಜ್ಞಾನನ ಅಳವಡಿಸ್ಕೊಂಡಿಲ್ಲ. ಇನ್ನೂ ಕೆಲವು ಸತಿ ಟೊಮೊಟೊ ಬೆಳೆದು ಬಿಡ್ತಾರೆ, ನಾವು ಸುರಿಯೋದು ನೋಡ್ತೀವಿ, ಬೆಲೆ ಬಂದಾಗ ಖುಷಿಯಾಗಿರ್ತಾರೆ. ಇಂಥ ಡ್ರಿಪ್ ಇರಿಗೇಷನ್, ಮಳೆ ಬರ್ದಿರೋ ಸಮಯದಲ್ಲಿ ಇಂಥ ಡ್ರಿಪ್ ಇರಿಗೇಷನ್ ಅನ್ನೋದು ಭಾಳ ಮುಖ್ಯ.
ನಾಲೆಜ್ ಇದೆ ಅಂತ ಅನ್ಸಿರ ರೈತರು ಅದನ್ನ ಅಳವಡಿಸ್ಕೊಳ್ತಿದಾರ ಹಂತ ಹಂತವಾಗಿ? ರೈತರು ಆಲ್ಮೋಸ್ಟ್ 90% ಇವತ್ತು ಡ್ರಿಪ್ ಇಲ್ದಲೇ ಬೆಳೆನೇ ಬೆಳೆಯೋಕ್ಕಾಗಲ್ಲ ಅನ್ನೋ ಪರಿಸ್ಥಿತಿ ಐತೆ ಮೇಡಮ್. ಹೌದು. ಆಲ್ಮೋಸ್ಟ್ 95% ಯಾರು ಫ್ಲಡ್ ಇರಿಗೇಷನ್ ಮಾಡ್ತಾ ಇಲ್ಲ ಮೇಡಮ್, ಎಲ್ಲ ಡ್ರಿಪ್ಪು ಸ್ಪ್ರಿಂಕ್ಲರ್ ಯೂಸ್ ಮಾಡ್ತಾರೆ. PPR ಪೈಪ್ಸ್ ಬಗ್ಗೆ ಹೇಳ್ಬೋದಾ? ಇದು ಹೆಂಗೆ ಯೂಸೇಜು? PPR ಆಲ್ಸೋ ವಾಟರ್ ಸಪ್ಲೈಗೆ ಮೇಡಮ್ ಯೂಸ್ ಮಾಡೋದು. ಡ್ರಿಪ್ ಅಲ್ಲೇ ಅಂದ್ರೆ ಮೇನ್ ಡ್ರಿಪ್ಪಲ್ ಅಲ್ಲ ಮೇಡಮ್, ಇದು PPR, HDPE, MDPE ಬಂದು ಈ ಟೌನಲ್ಲೆಲ್ಲ ವಾಟರ್ ಸಪ್ಲೈ ಮಾಡ್ತಾರಲ್ಲ ಅಲ್ಲಿ ಯೂಸ್ ಮಾಡ್ತಾರೆ ಮೇಡಮ್. ಮೈಕ್ರೋ ರೈನ್ ಟೇಪ್ ಇದೇನಿದು? ಇದು ಯಾವ ತರ ಯೂಸ್ ಮಾಡಿ? ಇದು ಆಲ್ಮೋಸ್ಟ್ ಸೊಪ್ಪು ಈ ಥರ ತರಕಾರಿ ಬರುತ್ತಲ್ಲ, 45 ಡೇಸ್ 50 ಡೇಸ್ಗೆ ಕಟಾವ್ ಆಗೋದು, ಈರುಳ್ಳಿ ಈ ಥರಕ್ಕೆ ಎಲ್ಲ ರೈನ್ ಟೈಪು ಜಾಸ್ತಿ ಯೂಸ್ ಮಾಡ್ತಾರೆ. ರಿಲಯಬಿಲಿಟಿ ಡೆಫಿನೆಟ್ಲಿ ಕೇಳ್ತಾರೆ, ಡ್ಯೂರಬಲ್ ಇರಬೇಕು ಅಂತ ಹೇಳ್ತಾರೆ, ಅದನ್ನೆಲ್ಲ ಒದಗಿಸೋದಕ್ಕೆ ಸಾಧ್ಯವಾಗ್ತಿದೆಯಾ? ಡ್ಯೂರಬಲಿ ಅಂದರೆ ಜಾಸ್ತಿ ತೋಟಗಾರಿಕೆಗೆ ಬಂದರೆ ಡ್ಯೂರಬಲ್ ಇರೋದೇ ಯೂಸ್ ಮಾಡ್ತಾರೆ ಮೇಡಮ್. ಬಟ್ ತರಕಾರಿಲಿ ಏನಾಗುತ್ತೆ ಅಂದರೆ ರೈತರು ಜಾಸ್ತಿ ದಿನ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ 1 ವರ್ಷ ಅಷ್ಟೇ ಯೂಸ್ ಮಾಡೋದು. 1 ವರ್ಷ 1.5 ವರ್ಷ ಯೂಸ್ ಮಾಡ್ತಾರೆ. ಇದೆಲ್ಲ ರೈನ್ ಟೈಪು, ಫ್ಲ್ಯಾಟ್ ಎಲ್ಲ. ಯೂಶಲಿ ಏನಾಗುತ್ತೆ ಅಂದರೆ ಎನಿ ಪ್ರಾಡಕ್ಟ್ ಬಂತು ಅಂದರೆ ಇನ್ನೊಂದು ವರ್ಷ ಬಿಟ್ಟರೆ ಅದು ಹೊಸ ಪ್ರಾಡಕ್ಟ್ ಇನ್ನೊಂದು ಹೊಸ ರೀತಿಯಲ್ಲಿ ಬಂದಿರುತ್ತೆ. ನೀವು ಅಪ್ಗ್ರೇಡ್ ಮಾಡ್ಕೋತೀರಾ, ಅಡ್ವಾನ್ಸ್ ಟೆಕ್ನಾಲಜಿನ ಅಳವಡಿಸ್ಕೊತೀರಾ ಎನಿ ಪ್ರಾಡಕ್ಟ್ನ ನೀವು ಇನ್ವೆನ್ಷನ್ ಅಥವಾ ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡೋ ಸಂದರ್ಭದಲ್ಲಿ? ಅಡ್ವಾನ್ಸ್ ಟೆಕ್ನಾಲಜಿ ಇಲ್ಲ ಅಂದರೆ ಫ್ಯಾಕ್ಟ್ರಿ ಇವತ್ತಿನ ಇದರಲ್ಲಿ ನಡೆಸೋದೇ ಕಷ್ಟ ಮೇಡಮ್. ಎಲ್ಲ ಅಪ್ಡೇಟ್ ಆಗ್ತಲೇ ಇರಬೇಕು. 6 ಮಂತ್ಸ್ಗೊಂದ್ಸಲಿ ಹೊಸ ಟೆಕ್ನಾಲಜಿ ಬರುತ್ತೆ, ಎಲ್ಲ ಬರುತ್ತೆ. ನಾವು ಅದನ್ನ ರೈತರುಗಳಿಗೆಲ್ಲ ಇಂಟ್ರೊಡ್ಯೂಸ್ ಮಾಡಬೇಕು. ಅಪ್ಗ್ರೇಡ್ ಆದರೆ ರೈತರಿಗೂ ಅನುಕೂಲ ಆಗೋದು ಮೇಡಮ್. ಕೆಲವೊಮ್ಮೆ ಏನಾಗುತ್ತೆ ಅಂದರೆ ನೀವು ಎಷ್ಟೇ ಕನ್ವಿನ್ಸ್ ಮಾಡ್ತಿದ್ರು ಕೂಡ ಅವರು ಸಾಂಪ್ರದಾಯಿಕ ಪದ್ಧತಿನ ಅಳವಡಿಸ್ಕೊಂಡ್ಬಿಟ್ಟಿರ್ತಾರೆ, ಅದರಲ್ಲಿ ನಂಬಿಕೆ ಇಟ್ಕೊಂಡಿರ್ತಾರೆ. ನೀವು ಹೆಂಗೆ ಕನ್ವಿನ್ಸ್ ಮಾಡ್ತೀರಿ ರೈತರಿಗೆ? ಮೇಡಮ್ ಆಲ್ಮೋಸ್ಟ್ ಈಗ ಅವರು ಸಾಂಪ್ರದಾಯಿಕ ಪದ್ಧತಿ ಅಳವಡಿಸ್ಕೊಂಡಿರೋ ರೈತರು ಪಕ್ಕ ಬೇರೆಯವರು ಬೆಳೆದಿರ್ತಾರೆ. ಅಲ್ಲೇ ರೈತರು ಅಂದರೆ ಆಲ್ಮೋಸ್ಟ್ ಈಗ ನಮ್ಮ ಕಡೆ ಬಂದರೆ 80% ಎಲ್ಲ ಫಾರ್ಮಿಂಗೇ ಮೇಡಮ್ ಮಾಡೋದು. ಅವರು ಪಕ್ಕದಲ್ಲಿ ಬಂದು ಕರ್ಕೊಂಡೋಗಿ ತೋರಿಸಿ ಕನ್ವಿನ್ಸ್ ಮಾಡೋದೇನು ಈಸಿ. ಆಮೇಲೆ ರೈತರಷ್ಟು ಬೇಗ ಕನ್ವಿನ್ಸ್ ಆಗೋರು ಯಾರೂ ಇಲ್ಲ ಮೇಡಮ್. ರೈತರು ಈ ಫಸ್ಟ್ ಏನು ಮಾಡ್ತಾರೆ, ವ್ಯಕ್ತಿ ಪ್ರಾಡಕ್ಟ್ 1 ವರ್ಷ ನಂಬಿಕೆ ಉಳಿಸ್ಕೊಂಡ್ರೆ ಮೇಡಮ್ ಅವ್ರು 10 ವರ್ಷ ಆದ್ರೂ ಮರೆಯಲ್ಲ, ಅದೇ ನಂಬಿಕೆ ಇಟ್ಟಿರ್ತಾರೆ ಮೇಡಮ್ ರೈತರು. ಈ ಪ್ರಾಡಕ್ಟ್ಗಳ ನಡುವೆ ನೀವು ಸೌರಶಕ್ತಿಗೂ ಕೂಡ ಕೈ ಹಾಕ್ತೀರಿ. ಆ ಥಾಟ್ ಹೆಂಗೆ ಬಂತು, ಆ ಯೋಚನೆ ಹೆಂಗೆ ಬಂತು, ಹೆಂಗೆ ಅಳವಡಿಸ್ಕೊಂಡ್ರಿ? ನಮ್ಮಲ್ಲೆಲ್ಲ ಕರೆಂಟ್ಗೆ ರೈತರಿಗೆ ಸಿಕ್ಕಾಬಟ್ಟೆ ಪ್ರಾಬ್ಲಮ್ ಇರುತ್ತೆ ಮೇಡಮ್. ನಮ್ಮಲ್ಲೆಲ್ಲ ಸ್ಟಾರ್ಟಿಂಗ್ ಏನಾಗೋದು ಅಂದರೆ 40,000 ಅಡಿ ಬೋರ್ವೆಲ್ ಬಿಟ್ಟಿರೋದು. ಕರೆಂಟ್ ಒಂದ್ಸಲಿ ಬಂದರೆ 5 ನಿಮಿಷ ವಾಟ್ರ್ ಆಚೆ ಬರೋಕ್ಕೆ ಟೈಮ್ ತಗೊಳೋದು. ಹೌದು. ತಿರ್ಗಾ ಅಲ್ಲೇ 10 ನಿಮಿಷ ಆಗ್ತಿದ್ದಂಗೆ ಕರೆಂಟ್ ಆಫ್ ಆಗೋದು. ತಿರ್ಗಾ ಕರೆಂಟ್ ಬಂದಮೇಲೆ 5 ನಿಮಿಷ ಆಗೋದು. ಹಂಗಾಗಿ ರೈತರಿಗೆ ಸೋಲಾರ್ ಬಗ್ಗೆ ನಾಲೆಡ್ಜ್ ಇಲ್ದೆಲ್ಲ ನಮ್ಮ ಏರಿಯಾದಲ್ಲೆಲ್ಲ ಸೋಲಾರ್ ಹಾಕೋದ್ರಿಂದ ಅನುಕೂಲ ಐತೆ ಅಂತ ಹೇಳಿ, ಅನುಕೂಲ ಆಗಲಿ ಅಂತ ಹೇಳಿ ನಾವೇನು ಮಾಡ್ದೋ ಸೋಲಾರಿಗೆ ಕೈ ಹಾಕಿ ಆಲ್ಮೋಸ್ಟ್ ಲಾಸ್ಟ್ ಇಯರ್ ಒಂದು 500 ಬೋರ್ವೆಲ್ಗೆ ಸೋಲಾರ್ ಹಾಕಿದ್ದೀವಿ ಮೇಡಮ್. ರೈತರು ಬೋರ್ವೆಲ್. ಹೌದಾ? 500? 500 ಬೋರ್ವೆಲ್. ಇಲ್ಲಿ ಯಾವ್ಯಾವ ಥರ ಪ್ರಾಡಕ್ಟ್ ಸಿಗುತ್ತೆ ನಿಮ್ಮಲ್ಲಿ? ಡಿಪೆಂಡ್ ಆಫ್ ಸೋಲಾರ್ ಬೋರ್ವೆಲ್ ಎಲ್ಲ ಇನ್ನೇನು ಮೇಡಮ್, ಒಬ್ಬರು 30ಗಳು ಹಾಕಿರ್ತಾರೆ, ನೀರು ಸ್ಟೋರೇಜ್ ಮಾಡಿ ಅಲ್ಲಿಗೆ ಯೂಸ್ ಮಾಡ್ತಾರೆ. ಡೈರೆಕ್ಟ್ ಬೋರ್ವೆಲ್ಗೆ ಯೂಸ್ ಮಾಡ್ತಾರೆ. ಅಪ್ ಟು 1500 ಫೀಟ್ವರೆಗೂ ಸೋಲಾರ್ ಹಾಕಿದ್ದೀವಿ ಮೇಡಮ್, ಡೆಪ್ತಿಂದ ವಾಟರ್ ಎತ್ತಕ್ಕೆ. ಒಂದೊಂದೇ ನಾವು ನೋಡ್ತಾ ಹೋಗೋದಾದ್ರೆ ಮಾಡ್ಯೂಲ್ಸು ಪಾಲಿಕ್ರಿಸ್ಟಲಿನ್ ಸೌರ ಘಟಕಗಳು 330 WP ಇಂದ 350 ವರೆಗೆ ಅದು ಕೆಪಾಸಿಟಿಗೆ ಅನುಗುಣವಾಗಿ ಹಾಕೋದು ಮೇಡಮ್. ಏನದು ಪಾಲಿಕ್ರಿಸ್ಟಲಿನ್ ಸೌರ ಫಲಕಗಳು ಅಂತಂದ್ರೆ? ಪಾಲಿಕ್ರಿಸ್ಟಲಿನ್ ಅಂದರೆ ಅದೇನಾಗ ಸನ್ಲೈಟ್ ಬಿದ್ದರೆ ಕೆಲವು ಕಡೆ ಏನಾಗುತ್ತೆ ಅಂದರೆ ಡೈರೆಕ್ಟ್ ಎಕ್ಸ್ಟ್ರಾಕ್ಷನ್ ಆಗುತ್ತೆ, ಇನ್ನೊಂದು ಕೆಳಗಡೆ ವೈಟಿಂದ ರಿಫ್ಲೆಕ್ಟ್ ಆದರೂ ಅದು ಚಾರ್ಜ್ ಆಗುತ್ತೆ. ಸನ್ಲೈಟು ಮೂವ್ ಆದಾಗ ಡೈರೆಕ್ಷನ್ ಚೇಂಜ್ ಆಗುತ್ತಲ್ಲ, ಅವಾಗ ಬೇಸಲ್ಲಿ ವೈಟ್ ಇದ್ದರೆ ತಿರ್ಗಾ ಅದು ಕೆಳಗಡೆಯಿಂದನೂ ಸನ್ಲೈಟ್ ಸೌರ ಫಲಕಕ್ಕೆ ತಗಲಿದ್ರೆ ಅದು ಅಲ್ಲಿಂದನೂ ಪವರ್ ಜನರೇಟ್ ಆಗುತ್ತೆ. ಓಕೆ. ಏನೋ ಮೋನೋಪರ್ಕ್ ಅದೇನದು, ಅದು ಹೆಂಗೆ ಕೆಲಸ ಮಾಡುತ್ತೆ? ಮೋನೋಪರ್ಕು 2 ಸೈಡು ಚಾರ್ಜ್ ಆಗುತ್ತೆ. ಅದಕ್ಕೆ ಪಾಲಿಕ್ರಿಸ್ಟಲಿನ್ ಅಂದರೆ ಅದೊಂದು ಸ್ವಲ್ಪ ಈಗೆಲ್ಲ ಯೂಸ್ ಮಾಡ್ತಾ ಇಲ್ಲ ಮೇಡಮ್, ಸ್ಟಾರ್ಟಿಂಗ್ ಯೂಸ್ ಮಾಡ್ತಾ ಇದ್ರು. ಈಗೆಲ್ಲ ಮೋನೋಪರ್ಕೆ ಮೇಡಮ್ ಆಲ್ಮೋಸ್ಟ್ 90% ಯೂಸ್ ಮಾಡ್ತಾರೆ. ಬೈಫಿಷಿಯಲ್ ಸೌರ ಮಾಡ್ಯೂಲ್ಗಳು ಇದ್ರ ಬಗ್ಗೆ ತಿಳಿಸಿ. ಅದರಲ್ಲೇ ವೆರೈಟಿ ಮೇಡಮ್, ಇನ್ನೊಂದು ವೆರೈಟಿ ಅಷ್ಟೇ ಅಂತ ಹೇಳಿ. ಇದು ಟಾಪ್ಕಾನ್
ಅದರಲ್ಲಿ ಒಂದೊಂದು ಕಂಪ್ನಿಯವರು ಒಂದೊಂದು ಇದನ್ನು ಮಾಡಿರ್ತಾರೆ ಮೇಡಮ್. ಇದು ಡೈರೆಕ್ಟ್ ನಾವು ಪ್ರೊಡಕ್ಷನ್ ಮಾಡಲ್ಲ, ನಾವು ಈ ಸೋಲಾರ್ ಸೆಲ್ಸ್ ಎಲ್ಲ ಬೇರೆ ಕಡೆ ಔಟ್ಸೋರ್ಸ್ ಮಾಡಿ ಇನ್ಸ್ಟಾಲ್ ಮಾಡೋದು. ಓಕೆ ಓಕೆ ರೈಟ್. ಈಗ ಸೌರಶಕ್ತಿಯ ಅರಿವು ಅನ್ನೋದು ರೈತರಿಗೆ ಕೊಡಬೇಕು ಅಂದರೆ ಅದು ಸುಲಭ ಸಾಧ್ಯ ಅಲ್ಲ. ಈಗ ಬಿಸಿಲು ಬಂದಾಗ ಬಿಸಿಲು ಅಂತಾರೆ, ಮಳೆ ಬಂದಾಗ ಮಳೆ ಅಂತಾರೆ. ಅಂದರೆ ಮಳೆ ಇಲ್ಲದ ಟೈಮಲ್ಲೂ ಇರುವಂತಹ ಬಿಸಿಲಿನ ತಾಪಮಾನವನ್ನು ನಾವು ಹೆಂಗೆ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ಕೋಬೋದು ಅನ್ನುವಂಥ ಕೆಲವೊಂದು ನಾಲೆಜ್ ರೈತರಿಗಿಲ್ಲ. ಇದನ್ನು ಹೆಂಗೆ ಅರ್ಥ ಮಾಡಿಸ್ತೀರಿ ಮೇಡಮ್? ಸೋಲಾರ್ ಅನ್ನೋದು ಇವತ್ತು ಒಂದು 1 ಲೀಟ್ರ್ ಪೆಟ್ರೋಲ್ ಯೂಸ್ ಮಾಡಿದ್ರೆ, ಇಲ್ಲ ಒಂದು ನೀರು ಎತ್ತಕ್ಕೆ ಡೀಸೆಲ್ ಯೂಸ್ ಮಾಡಿದ್ರೆ ಎಷ್ಟು ಎನ್ವಿರಾನ್ಮೆಂಟ್ ಪ್ರಾಬ್ಲಮ್ ಆಗುತ್ತೆ ಅನ್ನೋದು ಎಲ್ಲ ರೈತರಿಗೂ ಗೊತ್ತು ಮೇಡಮ್. ಗೊತ್ತಾಗಿದೆ, ಎಲ್ಲ ರೈತರಿಗೂ ಗೊತ್ತಾಗುತ್ತೆ. ಹೊಗೆ ಬರುತ್ತೆ ಅಂದರೆ ಎನ್ವಿರಾನ್ಮೆಂಟ್ ಎಲ್ಲ ಹಾಳಾಗುತ್ತೆ ಅನ್ನೋದು ಎಲ್ಲ ರೈತರಿಗೂ ಗೊತ್ತು. ಹಾಗಾಗಿ ಸೋಲಾರಲ್ಲಿ ಆಮೇಲೆ ಯಾವುದು ಟ್ರಾನ್ಸ್ಪೋರ್ಟ್ ಮಾಡೋಂಗಿಲ್ಲ ಮೇಡಮ್. ಈಗ ಕರೆಂಟು ಎಲ್ಲೋ 10 ಕಿಲೋಮೀಟ್ರ್ 20 ಕಿಲೋಮೀಟ್ರಿಂದ ಬರಬೇಕು. ಸೋಲಾರ್ ಆ ಥರ ಇಲ್ಲ, ಅಲ್ಲೇ ಬೋರ್ ಪಕ್ಕನೇ ಇನ್ಸ್ಟಾಲ್ ಮಾಡ್ತೀವಿ, ಅಲ್ಲೇ ಅವ್ರಿಗೆ ಅಲ್ಲೇ ಸಿಗುತ್ತೆ. ಹೌದು 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 ರೈಟ್. ಹಾಗಾಗಿ ರೈತರಿಗೂ ಒಂದು ಯಾರ್ದಾದ್ರೂ ಫಸ್ಟ್ ಕೇಳಿದಾಗ ಎನ್ಕ್ವೈರಿ ಮಾಡ್ತಾರೆ. ಯಾವ್ದಾದ್ರು ಒಂದು ರೈತಂದು ವರ್ಕ್ ಆಗ್ತಿರೋ ಕರ್ಕೊಂಡು ಹೋಗ್ಬಿಟ್ಟು ಅವ್ರಿಗೆ ಡೆಮೋ ಕೊಟ್ಟರೆ ಅವ್ರು ಆರ್ಡರ್ ಕೊಡ್ತಾರೆ ಮೇಡಮ್. ಓಕೆ. ಇನ್ನು ಸೌರಶಕ್ತಿಯನ್ನು ಬಳಸ್ಕೊಂಡು ನೀವು ಬೀದಿ ದೀಪಗಳ ಪ್ರಾಡಕ್ಟ್ಗಳನ್ನು ರೆಡಿ ಮಾಡ್ತೀನಿ, ಇದ್ರ ಬಗ್ಗೆ ತಿಳಿಸ್ಕೊಡಿ. ನಾವೀಗ ಸೌರಶಕ್ತಿ ಬಳಸ್ಕೊಂಡು ಬೀದಿ ದೀಪಗಳು ಅಂದರೆ ಯಾವುದೇ ಕರೆಂಟ್ ಇರಲ್ಲ ಮೇಡಮ್. ಹಗ್ಲೊತ್ತೆಲ್ಲ ಸೋಲಾರಲ್ಲಿ ಚಾರ್ಜ್ ಆಗುತ್ತೆ. ಸನ್ಲೈಟ್ ಆಟೋಮೆಟಿಕ್ಕು 6 ಗಂಟೆಗೆ ಆನ್ ಆಗುತ್ತೆ. ಅದು ಯಾವ ಥರ ವರ್ಕ್ ಆಗುತ್ತೆ ಅಂದರೆ, ಈಗ 6 ಗಂಟೆಗೆ ಸ್ವಲ್ಪ ಬೆಳಕಿರುತ್ತೆ, ಸ್ವಲ್ಪ ಬೆಳಕಿದ್ರೆ ಬಲ್ಪು ಸ್ವಲ್ಪನೇ ಅದಕ್ಕೆ ಮ್ಯಾಚ್ ಆಗಂಗೆ ಕರೆಕ್ಟಾಗಿ ಆನ್ ಆಗುತ್ತೆ ಮೇಡಮ್. ಫುಲ್ ಕತ್ಲೆ ಇದ್ರೆ ಫುಲ್ ಪವರ್ ಆನ್ ಆಗುತ್ತೆ. ಓಕೆ ಓಕೆ. ಆಮೇಲೆ ಬೆಳಿಗ್ಗೆ ಸನ್ಲೈಟ್ ಆನ್ ಆಗ್ತಿದ್ದಂಗೆ ಆಫ್ ಆಗುತ್ತೆ. ಅದೆಲ್ಲ ಆಟೋ, ಫುಲ್ ಆಟೋ ಮೇಡಮ್. ಯಾವ ವೈರ್ ಕನೆಕ್ಷನ್ ಕೊಡಂಗಿಲ್ಲ, ಏನಿಲ್ಲ. ಪೋಲ್ ಹಾಕ್ಬಿಟ್ರೆ ಈಸಿ ಮೇಂಟೆನೆನ್ಸ್. ಸೂಪರ್ ಸೂಪರ್. ಇನ್ನು ಸೌರ ಪಂಪ್ ಸೆಟ್ಗಳು ಅದೇ ಇದೆ ಬೋರ್ವೆಲ್. ಇದು ಅಲ್ಲ, ಸೌರ ದೀಪಗಳೇ ಡಿಫರೆಂಟ್, ಸ್ಟ್ರೀಟ್ ಲೈಟ್ಸ್. ಪಂಪ್ ಸೆಟ್ ಹೆಂಗೆ? ಸೇಮ್ ಅದೇ ಬೋರ್ವೆಲ್ ಮೇಡಮ್. ಬೋರ್ವೆಲ್ ಯೂಸ್ ಮಾಡೋದೇ ಪಂಪ್ ಸೆಟ್. ಓಕೆ ರೈಟ್. ಇನ್ನು ಸೌರ ಡ್ರೈಯರ್ಸ್ಗಳು ಅಂದರೆ ನಮ್ಮ ಕಡೆ ಎಲ್ಲ ಈಗ ಅಡಿಕೆ ಕೀಳೋ ಟೈಮಲ್ಲಿ ಏನಾಗುತ್ತೆ ಅಂದರೆ ಮಳೆ ಬರುತ್ತೆ ಜಾಸ್ತಿ. ಮಳೆ ಬಂದರೆ ಅಡಿಕೆ ಪ್ರೋಸೆಸ್ ಮಾಡೋಕ್ಕಾಗಲ್ಲ, ಡ್ರೈ ಮಾಡೋಕ್ಕಾಗಲ್ಲ. ಆಲ್ಮೋಸ್ಟ್ ಲಾಸ್ಟ್ ಇಯರ್ ಎಲ್ಲ ಫುಲ್ಲು ಮಳೆ, ಡೈಲಿ ಮಳೆ. ಹಾಗಾಗಿ ಡ್ರೈಯರ್ ಯೂಸ್ ಮಾಡಿದ್ರೆ ಅದನ್ನ ಪ್ರೋಸೆಸ್ ಮಾಡಿಬಿಟ್ಟು ಅದ್ರಲ್ಲಿ ಹಾಕ್ಬಿಟ್ರೆ ಒಂದು 4-5 ಗಂಟೆಲಿ ಡ್ರೈ ಆಗಿ ಆಚೆ ಬರುತ್ತೆ ಮೇಡಮ್. ಇಲ್ಲ ಅಂದರೆ ರೈತರು ಎಷ್ಟು ದಿವಸ ಎಫರ್ಟ್ ಹಾಕಬೇಕಾಗಿತ್ತು? ರೈತರಿಗೆ ಮೇಜರ್ ಮಳೆ ಬಂದರೆ ಪ್ರಾಬ್ಲಮ್ ಆಗುತ್ತೆ. ಅಲ್ಲ, ಈಗ ಆಲ್ಮೋಸ್ಟ್ 7 days ಇಂದ 8 days ಎಫರ್ಟ್ ನಿಮ್ಗೊಂದು 4 to 5 hours ಅಲ್ಲಿ ಮುಗ್ದೋಗುತ್ತೆ. ಮುಗ್ದೋಗುತ್ತೆ ಮೇಡಮ್. ಸೂಪರ್. ಬಟ್ 7 days ಅಲ್ಲಿ ರೈನ್ ಬಂದ್ರೆ ಪ್ರಾಬ್ಲಮ್. ಹೇಗೇನ್ ಪ್ರಾಬ್ಲಮ್? ಅಲ್ಲ, ಅವರಿಗೆ ಹೌದು ಗೊತ್ತಾಯ್ತು. ಸೋಲಾರ್ ಡ್ರೈಯರ್ ಯೂಸ್ ಮಾಡಿದ್ರೆ ಅದೇನು ಪ್ರಾಬ್ಲಮ್ ಇರಲ್ಲ. ಓಕೆ ಓಕೆ. ಈಗ ಯೂಶಲಿ ಒಂದು ಕೃಷಿ ಭೂಮಿ ಅಂದಾಗ ಅಲ್ಲಿ ಕಾಡು ಪ್ರಾಣಿಗಳ ಕಾಟ ಇರ್ಬೋದು, ನಾಡು ಪ್ರಾಣಿಗಳ ಕಾಟ ಇರ್ಬೋದು, ಅಕ್ಕಪಕ್ಕದವ್ರ ಕಾಟ ಇರ್ಬೋದು, ಡೆಫಿನೆಟ್ಲಿ ಇದ್ದೇ ಇರುತ್ತೆ. ಹಿಂದೆಲ್ಲ ಗಂಟೆನೋ ಬೆದರು ಬೊಂಬೆನೋ ಮತ್ತೊಂದೇನೇನೋ ಪರ್ಯಾಯ ಮಾಡ್ತಿದ್ರು. ಇವಾಗ ಕ್ಯಾಮ್ರಾ ಟೆಕ್ನಾಲಜಿ, ಇಲ್ಲಿ ಸೌರ ಕ್ಯಾಮ್ರಾಗಳು ನಿಮ್ಮಲ್ಲಿ ಹೆಂಗೆ ಪ್ಲಾನ್ ಮಾಡಿ? ಸೌರ ಕ್ಯಾಮ್ರಾಗಳು ಆಲ್ಮೋಸ್ಟ್ ಈಗ ಈಸಿ, ಪೋರ್ಟಬಲ್ ಈಸಿ ಮೇಡಮ್. ತಗೊಂಡೋಗಿ ಒಂದು 10 minutes ಅಲ್ಲಿ ಇನ್ಸ್ಟಾಲ್ ಮಾಡ್ಬೋದು. ಹೌದಾ? ರೈತರು ಯಾವ್ದಾದ್ರು ಬೆಳೆ ಬೆಳೆದಿರ್ತಾರೆ, ಮೇಜರ್ ಇವೆಲ್ಲ ರೈತರೇ. ಫಿಕ್ಸ್ ಇಲ್ದ ಸೋಲಾರ್ ಕ್ಯಾಮ್ರಾ ಮಾಮೂಲಿ ಹಳೆ ಟೆಕ್ನಾಲಜಿ ಎಲ್ಲ ಫಿಕ್ಸ್ ಮಾಡಿರೋರು. ಈಗ ಸೋಲಾರ್ ಕ್ಯಾಮ್ರಾ ಯಾವ್ದೈತೆ ಅಂದರೆ ಆ ಇಂಟರ್ನೆಟ್ ಕನೆಕ್ಷನ್ ಹಾಕೊಂಬಿಟ್ಟು ಸಿಮ್ ಹಾಕೊಂಬಿಟ್ಟು ಡೈರೆಕ್ಟ್ ಎಲ್ಲಿರ್ತಾರೋ ಅಲ್ಲಿ ವ್ಯೂ ಮಾಡ್ತಾರೆ. ಯಾವತ್ತು 1 ಗಂಟೆ ಬಿಟ್ಟು ಚೇಂಜ್ ಮಾಡ್ಬೋದು. ರೈತರಿಗೆ ಏನು ತರಕಾರಿ ಕಟಾವ್ ಮಾಡಿ ಹಾಕಿರ್ತಾರ ಅಲ್ಲಿಗೆ ತಗೊಂಡೋಗಿ ಇಡ್ತಾರೆ. ಆಮೇಲೆ ಅಡಿಕೆ ಕೆಲವರೆಲ್ಲ ಡ್ರೈ ಮಾಡಕ್ ರೋಡಲ್ಲಿ ಎಲ್ಲ ಒಣಗಾಕಿರ್ತಾರೆ, ಅಲ್ಲಿಗೆ ತಗೊಂಡೋಗಿ ಇಡ್ತಾರೆ. ಎಲ್ಲಿ ಏನು ವ್ಯಾಲ್ಯೂಯಬಲ್ ಗೂಡ್ ಇದ್ದಿರುತ್ತೋ ಮೆಟೀರಿಯಲ್ ಅಲ್ಲಿಗೆ ತಗೊಂಡಾಗ ಇಮಿಡಿಯೇಟ್ ಇಡ್ಬೋದು. ಸೂಪರ್, ಅಲ್ಟಿಮೇಟ್. ಯಾವ ಸೆಕ್ಯೂರಿಟಿನೂ ಬೇಕಿಲ್ಲ, ಏನೂ ಬೇಕಿಲ್ಲ. ಈಗ ಯಾರೋ ಒಬ್ಬ ಉದ್ಯಮಿ ಒಂದು ಪ್ರಾಡಕ್ಟನ್ನು ತನ್ನ ವಿವೇಚನೆಯಲ್ಲಿ ಸಿದ್ಧ ಮಾಡಿ ಅದನ್ನು ಮಾರ್ಕೆಟಿಗೆ ಬಿಡೋದೇ ದೊಡ್ಡ ರಿಸ್ಕು. ನೀವು ಹೇಳ್ತೀರಿ 100 ಪ್ರಾಡಕ್ಟು ಅಂತ, ಹೆಂಗೆ ಸರ್ ಇದು? ಬೇಸಿಕಲಿ ನಮ್ದು ಹಾರ್ಡ್ವೇರ್ ಇತ್ತು, ನಮ್ಮ ಅಣ್ಣ ನೋಡ್ಕೊತಾ ಇದ್ರು. ಅದರಲ್ಲಿ ಆಲ್ಮೋಸ್ಟ್ ಒಂದು 30 ಪ್ರಾಡಕ್ಟ್ ಸೇಲ್ ಆಗವು. ನಾವು ಫಸ್ಟ್ ಪ್ರಿಫರೆನ್ಸ್ ಕೊಟ್ಟಿದ್ದು ಅಲ್ಲಿ ಹಾರ್ಡ್ವೇರಲ್ಲಿ ಏನು ಸೇಲ್ ಆಗ್ತವೆ ಅಂತ. ಹಂಗಾಗಿ ನಮಗೆ 30% ಸೇಲ್ ಮಾಡೋದು ರಿಸ್ಕ್ ಆಗಲಿಲ್ಲ. ಆಲ್ರೆಡಿ ನಮ್ಮ ಅಣ್ಣರಿಗೆ ಬೇಸಿಕಲಿ ಇನ್ಪುಟ್ ಇತ್ತು ಅದು ಸೇಲ್ ಮಾಡೋದ್ರ ಬಗ್ಗೆ. ಹಾಗಾಗಿ 30%
ಸೇಲ್ ಮಾಡೋದು ಈಸಿ ಆಯಿತು. ಆಮೇಲೆ ನಮಗೆ ರಿಕ್ವೈರ್ಮೆಂಟ್ ರೈತರು ಏನು ಕೇಳ್ತಾರೋ ಆ ಪ್ರಾಡಕ್ಟ್ ಸ್ಟಾರ್ಟ್ ಮಾಡ್ದು. ಒಂದೊಂದಾಗಿ ಮಾಡ್ತಾರೆ. ರಿಕ್ವೈರ್ಮೆಂಟ್ ಬಂದಮೇಲೆ ನಾವು ಪ್ರಾಡಕ್ಟ್ ಸ್ಟಾರ್ಟ್ ಮಾಡಿವಲ್ಲ, ಈಸಿ ಆಯ್ತು ಅದು 100 ಪ್ರಾಡಕ್ಟ್ ರೀಚ್ ಆಗೋಕ್ಕೆ. ಓಕೆ, ರೈಟ್. ಫೀಡ್ಬ್ಯಾಕ್ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್. ಈಗ ನೀವು ಪ್ರಾಡಕ್ಟ್ ರೆಡಿ ಮಾಡಿದ್ರೆ ನಿಮಗೆ ಕಾನ್ಫಿಡೆನ್ಸ್ ಇರುತ್ತೆ, ರೈತಂಗೆ ಕಾನ್ಫಿಡೆನ್ಸ್ ಬರಬೇಕಲ್ಲ, ನಿಮ್ಮ ಹತ್ರ ಪದೇ ಬರಬೇಕಲ್ಲ, ಅಥವಾ ಇನ್ನೊಬ್ರಿಗೆ ರೆಫರ್ ಮಾಡಬೇಕಲ್ಲ. ಈ ಫೀಡ್ಬ್ಯಾಕ್ ಬಗ್ಗೆ ಏನು ಹೇಳ್ತೀರಿ? ಅವರು ಆಲ್ಮೋಸ್ಟ್ ರೈತರು ಏನಾಗೈತೆ ಅಂದರೆ 50% ಎಲ್ಲ ಕಂಪ್ನಿದು ಪ್ರಾಡಕ್ಟ್ ಯೂಸ್ ಮಾಡ್ತಾರೆ. ಅಲ್ಲಿ ಯೂಸ್ ಮಾಡ್ತಾ ಇರೋ ರೈತರದ್ದೇ ನೆಟ್ವರ್ಕ್ ಇರುತ್ತಲ್ಲ ಮೇಡಮ್, FBOಗಳಿದೆ, ಎಲ್ಲ ಇದೆ. ಆ FBOಗಳ ಮುಖಾಂತರ ಎಲ್ಲ ರೈತರಿಗೂ ಗೊತ್ತಾಗುತ್ತೆ ಯಾವ ಪ್ರಾಡಕ್ಟ್ ಚೆನ್ನಾಗಿದೆ, ಏನು ಯೂಸ್ ಮಾಡ್ಬೋದು. ಮೇಯ್ನು ಸರ್ವಿಸ್ ಇಂಪಾರ್ಟೆಂಟ್ ಮೇಡಮ್. ಯಾವ ಕಂಪ್ನಿಯವ್ರು ಎಷ್ಟು ಬೇಗ ಸರ್ವಿಸ್ ಕೊಡ್ತಾರೆ ಪ್ರಾಬ್ಲಮ್ ಆದರೆ. ನಾವು 24 ಅವರ್ ಒಳಗಡೆ ಎಲ್ಲ ಸರ್ವಿಸ್ ಕೊಟ್ಟು ಎಷ್ಟು ದೂರ ಇದ್ರೂ ನೀವು ರೀಚ್ ಮಾಡ್ತೀರಿ. 24 ಅವರ್ ಒಳಗಡೆ ಮಾಡ್ತೀವಿ. ಕೆಲವೊಮ್ಮೆ ಏನಾಗುತ್ತೆ, ಕೆಲವೊಂದು ಕಂಪನಿಗಳಲ್ಲಿ ಪ್ರಾಡಕ್ಟ್ನ ಖರೀದಿ ಮಾಡಬೇಕಾದ್ರೆ ಖರೀದಿ ಮಾಡೋವರೆಗೂ ಪ್ರೀತಿ ಗೌರವದಿಂದ ಮಾತಾಡ್ತಾರೆ, ಆಮೇಲೆ ನಮಗೂ ನಿಮಗೂ ಸಂಬಂಧ ಇಲ್ಲ ಅನ್ನೋಂಗಿರುತ್ತೆ. ಬಟ್ ನಿಮ್ಮ ಸಂಸ್ಥೆ ರೈತರ ಜೊತೆ ಬಾಂಧವ್ಯ ಹೆಂಗಿಟ್ಕೊಂಡಿದೆ? ನಮ್ಮ ಕಂಪ್ನಿ ಮೇಡಮ್ 2015-16ನಲ್ಲಿ ಓನ್ಲಿ 3 lakh ಟರ್ನ್ ಓವರ್ ಆಗಿತ್ತು ಮೇಡಮ್. ಇವತ್ತು 300 ಕೋಟಿ ಟರ್ನ್ ಓವರ್ ಮಾಡ್ತಾ ಇದ್ದೀವಿ. ನಾವು ರೈತಂಗೆ ಒಂದ್ಸಲಿ ಅಟೆಂಡ್ ಮಾಡಿದ್ರೆ, ಒಂದು 10 ರೂಪಾಯಿ ಪ್ರಾಡಕ್ಟ್ ಅಟೆಂಡ್ ಮಾಡಿದ್ರೆ ನಾವು ಡೆಫಿನೆಟ್ಲಿ ಆ ರೈತ ಮೇಡಮ್ 10 ಲಕ್ಷ ರೂಪಾಯಿ ಆರ್ಡರ್ ಕೊಡ್ತಾನೆ ಮೇಡಮ್. ಸರ್ವಿಸ್ ಕೊಟ್ಟರೆ ರೈತರಿಗೆ ಕರೆಕ್ಟಾಗಿ ಅವ್ರು ನಮಗೆ ಬಿಟ್ಟು ಎಲ್ಲೂ ಹೋಗಲ್ಲ ಮೇಡಮ್. ಗೊತ್ತಾಯ್ತು, ರೈಟ್. ಮುಂದಿನ ಗುರಿ ಇಂಥದ್ದೇನಾದರೂ ಇಟ್ಕೊಂಡಿದ್ದೀನಿ, ಇದನ್ನು ನಾನು ರೀಚ್ ಮಾಡಬೇಕು, ಈ ಥರದ್ದೇನಾದ್ರು ಪ್ಲ್ಯಾನ್ಸ್ ಇಟ್ಕೊಂಡಿದ್ದೀರಾ? ನಾವು 2030 ಒಳಗಡೆ ಏನಾರು ಮಾಡಿ ಪರಾನಮ್ 1000 ಕೋಟಿ ಟರ್ನ್ ಓವರ್ ಮಾಡಬೇಕು ಅನ್ನೋದು ಮೇಯ್ನ್ ಗುರಿ. ಅದೇ ಮೇಡಮ್, ಉದ್ದೇಶ ಅದೇ. ಓಕೆ. ರೈತರು ಅಂದಾಗ ವಿಶೇಷವಾಗಿ ಕಡು ಕಷ್ಟದಲ್ಲಿರ್ತಾರೆ. ಈ ವರ್ಷ ಬೆಳೆ ಬಂತು ಅಂದರೆ ಮುಂದಿನ ವರ್ಷ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಇಂಥ ಒಂದು ಸಿಚುವೇಶನ್ ಇದ್ದಾಗ ಸಹಜವಾಗಿ ಯಾವುದೇ ಪ್ರಾಡಕ್ಟ್ ತೊಗೋಬೇಕಾದ್ರೂ ಕೂಡ ಇದು ರೀಸನೇಬಲ್ ಇದೆಯಾ, ಇದಕ್ಕೆ ನಾನು ಹಣ ಹಾಕಿದ್ರೆ ಅದು ನನ್ನನ್ನು ಬಾಳಿಸುತ್ತಾ, ಒಂದು ಪ್ರಾಡಕ್ಟ್ ತೊಗೊಂಡ್ರೆ ಅದು ಕಡೆ ಪಕ್ಷ ಒಂದು 10 ವರ್ಷ ಬರಬೇಕು, ಈ ಥರದ ಯೋಚನೆಗಳು ಸಹಜವಾಗಿದ್ದೇ ಇರುತ್ತೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಿ? 100% ಅಂತೂ ಅದು ಇದ್ದೇ ಇರುತ್ತೆ ಮೇಡಮ್. ಫಸ್ಟು ರೈತರು ನೋಡೋದೆ ಕಡಿಮೆ ಬೆಲೆಯಲ್ಲಿ ಸಿಗಬೇಕು. ಹೌದು. ಆಮೇಲೆ ಅದು ಕ್ವಾಲಿಟಿ ವರ್ಕ್ ಆಗಬೇಕು. ನಮಗೆ ನಿಯರ್ ಇರೋದ್ರಿಂದ ನಾವು ರೈತರಿಗೆ ಆವಾಗಲಿಂದ ಅನುಕೂಲ ಮಾಡ್ತಾ ಇರೋದ್ರಿಂದ ಅವರು ನಮಗೆ ವಿಶ್ವಾಸ ಇಟ್ಟು ಪ್ರಾಡಕ್ಟ್ ತಗೊಂಡು ಯೂಸ್ ಮಾಡಿ ಎಲ್ಲ ನಮ್ಮ ಕಂಪ್ನಿ ಪ್ರಾಡಕ್ಟ್ ಬಗ್ಗೆನೇ ಇಷ್ಟಪಟ್ಟು ತಾಂತಾರೆ ಮೇಡಮ್. ಓಕೆ. ನೆಕ್ಸ್ಟ್ ಏನಾದರೂ ಪ್ಲ್ಯಾನ್ಸ್ ಇಟ್ಕೊಂಡಿದ್ದೀರಾ? ಅಂದರೆ ರೈತರನ್ನ ರೀಚ್ ಮಾಡೋದಿರ್ಬೋದು, ಫೀಡ್ಬ್ಯಾಕ್ ಇರ್ಬೋದು, ಈ ಥರದ್ದು ಏನಾದರೂ ಪ್ಲ್ಯಾನ್? ನಾವು ಆಲ್ಮೋಸ್ಟ್ ಇಲ್ಲಿ 2025 ಮಾರ್ಚಿಗೆ 45,000 ರೈತರಿಗೆ ಸರ್ವಿಸ್ ಕೊಟ್ಟಿದ್ದೀವಿ ಮೇಡಮ್. 45,000 ರೈತರು ಸೌತ್ ಇಂಡಿಯಾ. ನಾವು 2030 ಮಾರ್ಚ್ ಎಂಡ್ ಹೊತ್ತಿಗೆ ಏನೋ ನಮ್ಮ 250,000 ರೈತರನ್ನ ರೀಚ್ ಆಗಲೇಬೇಕು ಅಂತ ಏಮೈತೆ ಮೇಡಮ್. ಓಕೆ. ಈಗ ನೀವು ಆರಂಭದಲ್ಲಿ ಒಂದು ಪದ ಹೇಳಿದ್ರಿ, ನನಗೆ ಕೆಲಸ ಇರಲಿಲ್ಲ ಅಂಥೇಳಿ. ಇವತ್ತು 300 ಜನಕ್ಕೂ ಹೆಚ್ಚು ಜನರಿಗೆ ಕೆಲಸ ಕೊಟ್ಟಿದ್ದೀರಿ. ಹೆಂಗಿದೆ ಆತ್ಮತೃಪ್ತಿ? ಏನು ನೆಕ್ಸ್ಟ್ 2030 ಹೊತ್ತಿಗೆ ಒಂದು 3,000 ಜನ ಕೆಲಸ ಕೊಡಬೇಕು ಅನ್ನೋದು ಮೇನ್ ಏನು ಮೇಡಮ್. ಆ ಡ್ರೀಮ್ ಇದೆ ನಿಮಗೆ? ಸಿಬ್ಬಂದಿ ಸಹಕಾರ ಹೆಂಗಿದೆ? ಅವ್ರು ನಿಮ್ಮ ಜೊತೆ ಹೆಂಗಿದ್ದಾರೆ ಒಡನಾಟ? ಬಾಸ್ ಅಥವಾ ಕೆಲಸದವ್ರು ಅನ್ನೋ ಥರ ಇದೆಯಾ? ಆತ್ಮೀಯತೆ ಎಂದಿದ್ದೀರಾ? ನಮ್ಮಲ್ಲಿರೋ ಸಿಬ್ಬಂದಿ ಎಲ್ಲ ಮೇಡಮ್ ಆಲ್ಮೋಸ್ಟ್ 24 ಅವರ್ ಕಂಪ್ನಿಗೆ ದುಡಿತಾರೆ. ಅಷ್ಟು ಪ್ರೀತಿಯಿಂದ ನಡ್ಕೋತಾರೆ. ಏನೇ ಕಷ್ಟ ಇದ್ರೂ ಅಣ್ಣ ಅಂತ ಬರ್ತಾರೆ, ನೀವು ಹಾಗೆ ಸ್ಪಂದಿಸ್ತೀರಿ. ಓಕೆ. ಅಣ್ಣ ನಿಮ್ಮಿಂದ ಈ ಉಪಕಾರ ಆಯ್ತು ಅಣ್ಣ, ನನ್ನ ಬದುಕಲ್ಲಿ ಏನೋ ಬೆಳಕು ಕಂಡೆ, ಏನೋ ನಮ್ಮ ಮನೇಲಿ ಕಷ್ಟ ಆಯಿತು, ನೀವು ಸ್ಪಂದಿಸಿದ್ರಿಂದ ಆಯಿತು. ಇಂಥ ಹಲವಾರು ಸಿಚುವೇಶನ್ಗಳು ನಿಮ್ಮ ಬದುಕಲ್ಲಿ ಆಗಿರುತ್ತೆ, ಏನಾದರೂ ನೆನಪು ಮಾಡ್ಕೋಬೋದಾ? ನಮ್ಮ ಸಿಬ್ಬಂದಿ ಅವ್ರ ಕಷ್ಟಕ್ಕಿನ ಮೇಡಮ್ ಕಂಪ್ನಿ ಕಷ್ಟಕ್ಕೆ ರಾತ್ರಿ ಆಗಲೂ ದುಡಿತಾರೆ. ಅವ್ರ ಕಷ್ಟಕ್ಕೆ ನೀವು ಸ್ಪಂದಿಸಿದ್ದು? ಆಗ್ತೀವಿ ಮೇಡಮ್, ಅದರಲ್ಲೇ ರೈಟ್. ಸಿಬ್ಬಂದಿನ ಒಂಥರ ನಮ್ಮ ಕಂಪ್ನಿಗೆ ಓನರ್ ಇದ್ದಂಗೆ ಮೇಡಮ್. ಹೌದಾ? ಇನ್ನು ಕೆಲವೊಂದು ಸಂದರ್ಭದಲ್ಲಿ ನಿಮ್ಮ ಜೊತೆ ಕೆಲಸ ಮಾಡೋರು ಅಂದಾಗ ಬೇಸಿಕ್ಕಾಗಿ PF ಇರ್ಬೋದು ಅಥವಾ ಬೇರೆ ಸೌಲಭ್ಯಗಳಿರ್ಬೋದು, ಮತ್ತು ಎಜುಕೇಷನ್ ಫ್ಯಾಕ್ಟ್ರು ಕೆಲವೊಂದು ಡಿಪಾರ್ಟ್ಮೆಂಟಿಗೆ ಕೆಲವೊಂದು ರೀತಿ ಇರುತ್ತೆ. ಸೊ ಹೆಂಗೆ ಸೆಲೆಕ್ಟ್ ಮಾಡ್ಕೋತೀರಿ? ಯಾವ ಥರ ಫೆಸಿಲಿಟೀಸ್ನ ಕೊಡ್ತೀರಿ ಸಿಬ್ಬಂದಿಗೆ?
ಮೇಜರ್ ನಮ್ಮ ಕಂಪ್ನಿಗೆ ಬಂದಿರೋರೆಲ್ಲ ಮೇಡಮ್ ಆಲ್ಮೋಸ್ಟ್ ಕಂಪ್ನಿ ಕಟ್ಟಿದಾಗ ಒಂದು 20 ಜನ ಇದ್ದರು. ಅವರೆಲ್ಲ ರೆಗ್ಯುಲರ್, ಯಾರೂ ಎಲ್ಲೂ ಹೋಗಿಲ್ಲ, ನಮ್ಮ ಕಂಪ್ನಿಲೇ ಕೆಲಸ ಇನ್ನೂ ಇದೆ ಮಾಡ್ತಾರೆ. ಇದಲ್ವಾ ಬದ್ಧತೆ ಅಂತಂದರೆ. ಓಕೆ, ರೈಟ್. ಏನಂತಾರೆ ಇವತ್ತು ಕಂಪನಿ, ಅವತ್ತು 20 ಜನ ಇದ್ದರು, 3 ಲಕ್ಷನೂ ಇನ್ಕಮ್ ಇರಲಿಲ್ಲ, ಇವತ್ತು 300 ಕೋಟಿ ವಹಿವಾಟು ಅಂದಾಗ ಅವ್ರ ರೆಸ್ಪಾನ್ಸ್ ಹೆಂಗಿದೆ? ಅವರು ಟೈಮಿಂಗ್ಸ್ ಯಾರೂ ಲೆಕ್ಕ ಹಾಕಲ್ಲ ಮೇಡಮ್ ನಮ್ಮ ಕಂಪ್ನಿಲಿ. ಅವರು ಫಸ್ಟ್ ಸ್ಟಾರ್ಟ್ ಮಾಡುವಾಗ ಏನಿದ್ರು ಅವರು ಇವತ್ತು 7 ಗಂಟೆಗೆ ಬಂದರೆ ರಾತ್ರಿ 10 ಗಂಟೆವರೆಗೂ ಇರ್ತಾರೆ ಮೇಡಮ್, ನಿಮ್ಮ ಜೊತೆ ಇರ್ತಾರೆ. ಇಷ್ಟೊಂದು ಭಾವುಕರಾಗ್ತಿದ್ದೀರಲ್ಲ, ಅವ್ರು ನೆನಪಿಸ್ಕೊಂಡ್ರೆ ಅಷ್ಟು ಪ್ರೀತಿ ಬರುತ್ತಾ? ಹೆಂಗೆ ನೀವು ನಿಮ್ಮ ಅಣ್ಣ ಮತ್ತು ನಿಮ್ಮ ತಂದೆ ನೆನೆಸ್ಕೋತಾ ಇದ್ರಿ, ಎಷ್ಟೋ ಜನ ನಿಮ್ಮ ಹತ್ರ ಅಣ್ಣ ಅಂತ ಬರ್ತಾರೆ ಅಂತ ಅನ್ಸುತ್ತೆ. ಇವತ್ತು ಕಂಪ್ನಿ ಕಟ್ಟಿರೋದೆಲ್ಲ ಸಿಬ್ಬಂದಿನೇ ಮೇಡಮ್. ಹೌದು. ಅವ್ರಿಗಾಗಿ ಏನಾದರೂ ಒಂದು ಹೊಸ ಕೊಡುಗೆ ಕೊಡಬೇಕು, ಏನೋ ಈ ಥರದ್ದು ಏನಾದರೂ ಪ್ಲ್ಯಾನ್ಸ್ ಇಟ್ಕೊಂಡಿದ್ದೀರಾ? ಪ್ರತಿ ಸತಿ ಆ ಥರದ್ದು ಏನಾದ್ರು ಪರಿಪಾಠ ಮಾಡ್ಕೊಂಬಂದಿದ್ದೀರಾ? ಇಲ್ಲ ಮೇಡಮ್, 2030 ಆದಮೇಲೆ ಎಲ್ಲ ಪ್ಲ್ಯಾನ್ ಮಾಡ್ತೀನಿ ಮೇಡಮ್. ಹೌದಾ? ಓಕೆ ಓಕೆ, ರೈಟ್. ಫಸ್ಟ್ ಟೈಮ್ 3,000 ಕೋಟಿ ಟರ್ನ್ ಓವರ್ ಮಾಡಬೇಕು ಮೇಡಮ್ ಪರ ನಾವು. ರೈಟ್. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ಶಿವ ಇರಿಗೇಷನ್ ಸಿಸ್ಟಮ್ ಅಂದ್ರೇನು, ಇದು ಹೆಂಗೆ ಆರಂಭ ಆಯಿತು, ಕೈಲಾಗದ ಸ್ಥಿತಿಯಿಂದ 4 ಜನಕ್ಕೆ ಉದ್ಯೋಗ ಕೊಡೋ ಮಟ್ಟಕ್ಕೆ ಹೆಂಗೆ ಸಂಸ್ಥೆ ಬೆಳೆಯಿತು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ನಮಗೆ ಮೇಜರ್ ಏನು ಹೆಸರಿಡಬೇಕು ಅಂತಲೇ ಗೊತ್ತಿರಲಿಲ್ಲ ಮೇಡಮ್ ಕಂಪ್ನಿಗೆ. ಹಾಂ, ಆ ಶಿವನ ಮೇಲೆ ಭಾರ ಹಾಕ್ಬಿಟ್ಟು ಮಾಡೋಣ ಅಂತ ಶಿವ ಇರಿಗೇಷನ್ ಅಂತ ಇಟ್ಟಿದ್ದು ಮೇಡಮ್. ಹೌದಾ? ಮಂದೇವ್ರ ಶಿವನ? ಇಲ್ಲೇ ಮೇಡಮ್, ತಿರುಪತಿ ವೆಂಕಟೇಶ್ವರ. ಬಟ್ ಏನೋ ಗೊತ್ತಾಗ್ದಲ್ಲ ಇದ್ದಾಗ ಶಿವ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದು ಮೇಡಮ್. ಓಕೆ ಓಕೆ ಓಕೆ, ರೈಟ್. ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ. ಶಿವ ಇರಿಗೇಷನ್ ಸಿಸ್ಟಮ್ ರೈತರ ಬದುಕಲ್ಲಿ ಬೆಳಕನ್ನು ತಂದಂತಹ ಒಂದು ಸಂಸ್ಥೆ. ಆದರೆ ಇವತ್ತು ರವೀಶ್ ಅವ್ರ ಜೊತೆ ಮಾತಾಡಬೇಕಾದ್ರೆ ಒಂದೊಂದು ಅರ್ಥ ಆಯಿತು. ಅವರಿಗೆ ಶಕ್ತಿ ಅಂತ ಹೇಳಿದ್ರೆ ಅವರ ಸಿಬ್ಬಂದಿ, ಅವರ ಬದುಕು ಅಂತ ಹೇಳಿದ್ರೆ ಅವರ ಸಿಬ್ಬಂದಿ. ಅವರಿಗಾಗಿ ಮುಂದಿನ ದಿನಗಳಲ್ಲಿ ಅತ್ಯುತ್ತಮವಾದಂಥ ಕೊಡುಗೆಗಳನ್ನು ಕೊಡಬೇಕು ಅನ್ನೋದು ನನ್ನ ಆಸೆ. ಅತಿ ಹೆಚ್ಚು ಜನರಿಗೆ ಕೆಲಸವನ್ನು ಕೊಟ್ಟು ಅವರ ಬದುಕಲ್ಲಿ ಬೆಳಕನ್ನು ಕಾಣಬೇಕು ಅನ್ನುವಂಥ ಸದುದ್ದೇಶ ಅವರ ಕಣ್ಣುಗಳಲ್ಲಿ ಕಾಣ್ತಾ ಇತ್ತು. ಅವರ ಆಸೆಗಳೆಲ್ಲ ಆದಷ್ಟು ಬೇಗ ಈಡೇರಲಿ ಅಂತ ಹಾರೈಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.